ನಮಸ್ಕಾರ. ನೋಡಿ, ಇವತ್ತು ನಾವು ಬರೀ ಯಾವುದೋ ಅಂಕಿಅಂಶಗಳ ಬಗ್ಗೆನೋ ಇಲ್ಲ ಬೋರ್ ಹೊಡಿಸೋ ಸಿದ್ಧಾಂತಗಳ ಬಗ್ಗೆನೋ ಮಾತಾಡ್ತಾ ಇಲ್ಲ. ಬದಲಾಗಿ ಉತ್ತರ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ನಿಮ್ಮೆಲ್ಲರಿಗೂ ಅಕ್ಷರಶಃ ರೋಮಾಂಚನ ಉಂಟು ಮಾಡುವಂಥ ಒಂದು ನೈಜ ಕಥೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಮಾಹಿತಿಯ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದು ಬರೀ ಒಬ್ಬ ವ್ಯಕ್ತಿಯ ಕಥೆ ಅಲ್ವೇ ಅಲ್ಲ. ಇದು ಅಪ್ಪ ಮಗಳ ನಡುವಿನ ನಂಬಿಕೆ, ಹೋರಾಟ ಮತ್ತೆ ಎಷ್ಟೇ ಕಷ್ಟ ಬಂದ್ರೂ ತಮ್ಮ ಕನಸನ್ನ ಬಿಡದೆ ಬೆನ್ನಟ್ಟಿದ ಅದ್ಭುತ ಕಥೆ. ಕಥೆಗಳು ನಮಗೆ ಸ್ಫೂರ್ತಿ ಕೊಡುತ್ತೆ ನಿಜ, ಆದರೆ ಇಂತಹ ನೈಜ ಘಟನೆಗಳಿದೆಯಲ್ಲ, ಅದು ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಈ ಅಸಾಧಾರಣ ಪ್ರಯಾಣವನ್ನ ಶುರು ಮಾಡೋಣ. 8ರಿಂದ 10,000 ರೂಪಾಯಿ. ಇದೇನು ಯಾವುದೋ ದೊಡ್ಡ MNC ಕಂಪನಿಯ ಬೋನಸ್ ಅಲ್ಲ, ಅಥವಾ ವೀಕೆಂಡ್ ಟ್ರಿಪ್ಗಾಗೋ ಖರ್ಚು ಅಲ್ಲ. ಇದು ಗೋವಿಂದ್ ಅನ್ನೋ ಒಬ್ಬ ಬಡ ಆಟೋ ಚಾಲಕನ ಇಡೀ ತಿಂಗಳ ಸಂಪಾದನೆ. ಹೌದು, ಕೇವಲ 8ರಿಂದ 10,000 ರೂಪಾಯಿ. ದಿನವಿಡೀ ಅಂದ್ರೆ ಮಳೆ ಬಿಸಿಲು ಅನ್ನದೇ ಆಟೋ ಓಡಿಸಿದ್ರೂ ಆತನ ಕೈ ಸೇರ್ತಾ ಇದ್ದದ್ದು ಬರೀ ಇಷ್ಟೇ. ಈಗ ನಿಮ್ಗೆ ನೀವೊಂದು ಪ್ರಶ್ನೆ ಕೇಳ್ಕೊಳ್ಳಿ. ಇಂದಿನ ಕಾಲದಲ್ಲಿ ಇಷ್ಟು ಕಡಿಮೆ ಹಣದಲ್ಲಿ ಒಂದು ಸಂಸಾರವನ್ನ ನಿಭಾಯಿಸೋಕೆ ಸಾಧ್ಯನಾ? ಖಂಡಿತ ತುಂಬಾನೇ ಕಷ್ಟ ಅಲ್ವಾ? ಆದ್ರೆ ಇಂತಹ ಅತ್ಯಂತ ಕಷ್ಟಕರವಾದ ಆರ್ಥಿಕ ಪರಿಸ್ಥಿತಿಯಲ್ಲಿರುವ ಒಂದು ಕುಟುಂಬ ನಮ್ಮ ಭಾರತದ ಅತ್ಯಂತ ಕಠಿಣವಾದ ಪರೀಕ್ಷೆಯನ್ನೇ ಎದುರಿಸೋ ಸಾಹಸಕ್ಕೆ ಕೈಹಾಕುತ್ತಂದ್ರೆ ನೀವು ನಂಬ್ತೀರಾ? ನೋ ವೇ. ಆದ್ರೆ ಅದು ಹೇಗೆ ಸಾಧ್ಯವಾಯಿತು ಅನ್ನೋದೇ ಈ ಕಥೆಯ ಅಸಲಿ ತಿರುಳು. ಈ ಕಥೆಯ ಹೀರೋಯಿನ್ ಬಂದು ಗೋವಿಂದ್ ಅವರ ಮಗಳು ರೇಣುಕಾ. ಆಕೆ ಸಾಮಾನ್ಯ ಹುಡುಗಿ ಖಂಡಿತ ಅಲ್ಲ. ಚಿಕ್ಕ ವಯಸ್ಸಿನಿಂದಲೇ ಓದಿನಲ್ಲಿ ಸಿಕ್ಕಾಪಟ್ಟೆ ಚುರುಕು. ಅವಳ ಕಣ್ಣುಗಳಲ್ಲಿ ಆ ಸಣ್ಣ ಹಳ್ಳಿಯ ಮಿತಿಗಳನ್ನೆಲ್ಲ ಮೀರಿದ ಒಂದು ದೊಡ್ಡ ಹೊಳಪಿತ್ತು. ಅವಳ ಮನಸ್ಸಿನಲ್ಲಿ ಮೊಳಕೆಯೊಡೆದದ್ದು ಒಂದು ಅತಿ ದೊಡ್ಡ ಕನಸು. ಅದೇ ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯನ್ನ ಪಾಸ್ ಮಾಡಿ ದೊಡ್ಡ ಅಧಿಕಾರಿಯಾಗಬೇಕು ಅನ್ನೋ ಕನಸು. ನೋಡಿ, ಬಡತನ ಅವರ ಮನೆಯಲ್ಲಿತ್ತೇ ಹೊರತು ಅವಳ ಕನಸಿನಲ್ಲಿ ಮಾತ್ರ ಚೂರು ಕೂಡ ಬಡತನ ಇರಲಿಲ್ಲ. ಸರಿ, ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ರೇಣುಕಾ ಕಂಡ ಆ ದೊಡ್ಡ ಕನಸು ಯಾವುದಾಗಿತ್ತು? ಅದುವೇ UPSC, ಅಂದ್ರೆ ಭಾರತೀಯ ಆಡಳಿತ ಸೇವೆ IAS ಪರೀಕ್ಷೆ. ಇದು ಭಾರತದ ಅತ್ಯಂತ ಕಠಿಣ ಮತ್ತು ಅಷ್ಟೇ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಟ್ಲೆ ಲಕ್ಷ ಹಣ ಸುರಿದು ಟಾಪ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೋಚಿಂಗ್ ಪಡ್ಕೊಂಡ್ರೂ ಇದನ್ನ ಪಾಸ್ ಮಾಡೋದು ಸುಲಭದ ಮಾತಲ್ವೇ ಅಲ್ಲ. ಈಗ ಸ್ವಲ್ಪ ಯೋಚನೆ ಮಾಡಿ, ತಿಂಗಳಿಗೆ 10,000 ದುಡಿಯೋ ಆಟೋ ಚಾಲಕನ ಮಗಳು ಇಂತಹದೊಂದು ಕಠಿಣ ಗುರಿಯನ್ನ ಆಯ್ಕೆ ಮಾಡಿಕೊಂಡಾಗ ಆ ಕುಟುಂಬದ ಮುಂದಿದ್ದ ಸವಾಲುಗಳು ಎಷ್ಟಿದ್ದಿರಬಹುದು? ಅವರ ಆರ್ಥಿಕ ಪರಿಸ್ಥಿತಿಗೂ ಅವರಿಟ್ಕೊಂಡಿದ್ದ ಗುರಿಯ ಎತ್ತರಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ನಿಮ್ಗೊತ್ತೇ ಇದೆ, ಯಾವುದೇ ಮಹತ್ವಾಕಾಂಕ್ಷೆಯ ಕನಸು ಹುಟ್ಟಿದಾಗ ನಮಗೆ ಬೆಂಬಲ ಸಿಗೋದಕ್ಕಿಂತ ಮೊದಲು ಎದುರಾಗೋದೇ ವಿರೋಧ. ಇಲ್ಲೂ ಕೂಡ ಅದೇ ಆಯಿತು. ಸಮಾಜದ ಅಂದ್ರೆ ಸುತ್ತಮುತ್ತಲಿನ ಜನರ ಅನುಮಾನಗಳು ಅವರ ಬೆನ್ನಿಗೆ ಬಿದ್ವು. ಹಳ್ಳಿಯ ಜನ ಅಷ್ಟೇ ಯಾಕೆ, ಅವರದೇ ಸ್ವಂತ ಸಂಬಂಧಿಕರು ಗೋವಿಂದ್ ಮತ್ತು ರೇಣುಕಾ ಅವರ ಈ ಕನಸನ್ನ ನೋಡಿ ಗೇಲಿ ಮಾಡಿ ನಗೋಕೆ ಶುರು ಮಾಡಿದ್ರು. ಅವರ ಬೆಂಬಲಕ್ಕೆ ನಿಲ್ಲುವ ಬದಲು ಅವರ ಬಡತನವನ್ನೇ ಮುಂದಿಟ್ಕೊಂಡು ತಮಾಷೆ ಮಾಡಲಾರಂಭಿಸಿದ್ರು. ಒಂಥರ, ಒಂದು ದೊಡ್ಡ ಕನಸು ಕಾಣೋದಕ್ಕೂ ನಿನ್ಗೆ ಯೋಗ್ಯತೆ ಇರಬೇಕು ಅಂತ ಸಮಾಜ ಅವ್ರಿಗೆ ಪರೋಕ್ಷವಾಗಿ ಹೇಳ್ತಾ ಇತ್ತು. ಆ ಹಳ್ಳಿಗರ ಮನಸ್ಥಿತಿ ಹೇಗಿತ್ತು ಗೊತ್ತಾ? ಅವರು ಗೋವಿಂದ್ ಹತ್ರ ಬಂದು ನೇರವಾಗಿ ಹೇಳ್ತಾ ಇದ್ರು, ಏನಯ್ಯ, ನೀನೊಬ್ಬ ಆಟೋ ಓಡಿಸುವನು, ನಿನ್ನ ಮಗಳಿಗೆ IAS ಕನ್ಸು ಯಾಕ್ಬೇಕು? ಅವಳಿಗೆ ಯಾವುದಾದ್ರೂ ಒಂದು ಮದುವೆ ಮಾಡಿ ಬೇರೆ ಮನೆಗೆ ಕಳಿಸು ಅಂತ. ಈ ಮಾತುಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದರಲ್ಲಿ ಕೇವಲ ಹೀಯಾಳಿಕೆ ಮಾತ್ರ ಇಲ್ಲ, ಬದಲಾಗಿ ಒಬ್ಬ ಬಡ ಹೆಣ್ಣುಮಗಳು ದೊಡ್ಡದಾಗಿ ಸಾಧಿಸಲೇಬಾರದು, ಆಕೆಯ ಜೀವನ ಬರೀ ಮದುವೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಅತ್ಯಂತ ಸಂಕುಚಿತ ಮನೋಭಾವ ಅಡಗಿದೆ. ಈ ಚುಚ್ಚು ಮಾತುಗಳು ಯಾವುದೇ ಸಾಮಾನ್ಯ ಮನುಷ್ಯನ ಆತ್ಮವಿಶ್ವಾಸವನ್ನ ನುಚ್ಚುನೂರು ಮಾಡೋಕೆ ಸಾಕಷ್ಟು ಶಕ್ತಿಶಾಲಿಯಾಗಿದ್ವು. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸುತ್ತೆ ಆ ಎರಡು ವಿಭಿನ್ನ ದೃಷ್ಟಿಕೋನಗಳ ನಡುವಿನ ಸಂಘರ್ಷವನ್ನ. ಒಂದ್ಕಡೆ ಸಮಾಜದ ನಿರೀಕ್ಷೆ, ರೇಣುಕಾಳನ್ನ ಆದಷ್ಟು ಬೇಗ ಮದುವೆ ಮಾಡಿ ಕಳಿಸುವುದು. ಮತ್ತೊಂದ್ಕಡೆ ತಂದೆ ಗೋವಿಂದ್ ಅವರ ಅಚಲವಾದ ನಂಬಿಕೆ, ತನ್ನ ಮಗಳು ಖಂಡಿತ UPSC ಪಾಸ್ ಮಾಡಿ IAS ಅಧಿಕಾರಿಯಾಗಿ ಆಗ್ತಾಳೆ ಅನ್ನೋದು. ನೋಡಿ, ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತಾಗ ನಿಮ್ಮನ್ನ ಹೆತ್ತವರ ನಂಬಿಕೆ ಮಾತ್ರವೇ ನಿಮ್ಗೆ ಆಸರಿಯಾಗಿರುತ್ತೆ. ಗೋವಿಂದ್ ಸಮಾಜದ ಆ ಚುಚ್ಚು ಮಾತುಗಳಿಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳಲಿಲ್ಲ. ತನ್ನ ಮಗಳ ಪ್ರತಿಭೆಯ ಮೇಲೆ ಆತನಿಟ್ಟಿದ್ದ ನಂಬಿಕೆ ನಿಜಕ್ಕೂ ಪರ್ವತದಷ್ಟೇ ಗಟ್ಟಿಯಾಗಿತ್ತು. ಆದರೆ ಕೇವಲ ನಂಬಿಕೆಯೊಂದೇ ಗುರಿ ತಲುಪೋಕೆ ಸಾಕಾಗುತ್ತಾ? ಖಂಡಿತ ಇಲ್ಲ. ನಂಬಿಕೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅಲ್ಲಿ ದೊಡ್ಡ ತ್ಯಾಗ ಇರಲೇಬೇಕು. ಇಲ್ಲಿಂದ ಶುರುವಾಗಿದೆ ನೋಡಿ ಅತ್ಯುನ್ನತ ತ್ಯಾಗ. ಕನಸುಗಳನ್ನ ನನಸಾಗಿಸುವ ಹಾದಿಯಲ್ಲಿ ಕೇವಲ ಆಲೋಚನೆಗಳ ಇದ್ರೆ ಸಾಲ್ದು, ಅಲ್ಲಿ ರಕ್ತ ಬೆವರು ಸುರಿಸಬೇಕಾಗುತ್ತೆ. ತಂದೆ ಮತ್ತು ಮಗಳು ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಕಠಿಣವಾದ ತಪಸ್ಸಿಗೆ ಇಳಿದೇ ಬಿಟ್ರು. ಮಗಳ ವಿದ್ಯಾಭ್ಯಾಸಕ್ಕಾಗಿ ಹೇಗಾದ್ರೂ ಮಾಡಿ ಹಣ ಹೊಂದಿಸಲೇಬೇಕು ಅಂತ ಗೋವಿಂದ್ ತಮ್ಮ ಜೀವನದ ಏಕೈಕ ಆಧಾರವಾಗಿದ್ದ ಆ ಅಲೆ ಆಟೋವನ್ನೇ ಮಾರ್ಬಿಡ್ತಾರೆ. ಆಟೋನ ಇಲ್ದಿದ್ದಾಗ ಇಡೀ ಕುಟುಂಬ ಸಾಕಲು ಮತ್ತೆ ಮಗಳ ಓದಿನ ಖರ್ಚಿಗಾಗಿ ಆತ ಹಗಲು ರಾತ್ರಿ ಅನ್ನದೇ ಎಲ್ಲೆಲ್ಲೋ ಕೂಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ತನ್ನ ತಂದೆ ಪಡ್ತಾ ಇರೋ ಈ ಕಷ್ಟ, ಈ ಅಪಾರ ತ್ಯಾಗ ರೇಣುಕಾಳ ಕಣ್ಮುಂದೆ ನಡೀತಾಯಿತು. ಇದು ಅವಳಲ್ಲಿ ಅಕ್ಷರಶಃ ಒಂದು ಕಿಚ್ಚು ಹೊತ್ಸ್ಬಿಡ್ತು.
ಅವಳು ದಿನಕ್ಕೆ ಬರೋಬ್ಬರಿ 16 ಗಂಟೆಗಳ ಕಾಲ ಕಷ್ಟಪಟ್ಟು ಓದಕ್ ಶುರು ಮಾಡಿದ್ಲು. ತಂದೆಯ ಬೇವರು, ಮಗಳ ಶ್ರಮ ಇವೆರಡರ ಅದ್ಭುತ ಸಂಗಮ ಅಲ್ಲಿ ನಡೀತಾ ಇತ್ತು. ಹಾಗೇ ದಿನಗಳು ಉರುಳಿದು ಪರೀಕ್ಷೆನೂ ಮುಗೀತು. ಈಗ ಫಲಿತಾಂಶದ ಸಮಯ. ಇಡೀ ಹಳ್ಳಿಯೇ ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಾ ಇತ್ತು. ಕೆಲವರು ಇವಳು ಸೋಲ್ತಾಯೇ ನೋಡ್ತೀರಿ ಅಂತ ಕಾಯ್ತಾ ಇದ್ರೆ, ಆ ತಂದೆ ಮಗಳು ಮಾತ್ರ ತಮ್ಮ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಕಥೆಯಲ್ಲಿ ಗೆಲುವು ಮತ್ತು ಆನಂದ ಬಾಷ್ಪದ ಆ ಮಹತ್ವದ ಕ್ಷಣ ಈಗ ಹತ್ರ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ 48. ಹೌದು, ರೇಣುಕಾ ಕೇವಲ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಲ್ಲ, ಬದಲಾಗಿ ತನ್ನ ಮೊದಲನೇ ಪ್ರಯತ್ನದಲ್ಲೇ ಇಡೀ ಭಾರತ ದೇಶಕ್ಕೆ 48ನೇ ರ್ಯಾಂಕ್ ಪಡೆದುಬಿಟ್ಲು. ಜಸ್ಟ್ ಊಹಿಸಿ, ಯಾವುದೇ ದುಬಾರಿ ಕೋಚಿಂಗ್ ಇಲ್ದೆ, ಮೂಲಭೂತ ಸೌಕರ್ಯಗಳೇ ಇಲ್ದೆ, ಕೇವಲ ತನ್ನ ಕಠಿಣ ಶ್ರಮ ಮತ್ತು ತಂದೆಯ ತ್ಯಾಗದ ಬಲದಿಂದ ಅವಳು ಇಡೀ ದೇಶವೇ ತಿರುಗಿ ನೋಡುವಂತಹ ಅದ್ಭುತ ಸಾಧನೆ ಮಾಡಿದ್ಲು. ರಿಸಲ್ಟ್ ಬಂದ ದಿನ ಏನಾಯ್ತು ಗೊತ್ತಾ? ರೇಣುಕಾ ಅಧಿಕೃತವಾದಿ ಒಬ್ಬ IAS ಅಧಿಕಾರಿಯಾದಳು. ನಿಮ್ಗೆ ನೆನಪಿದೆಯಲ್ಲ, ಯಾರು ಈ ಹಿಂದೆ ಮಗಳಿಗೆ ಮದುವೆ ಮಾಡು ಅಂತ ತಮಾಷೆ ಮಾಡಿದ್ರೋ ಅದೇ ಇಡೀ ಹಳ್ಳಿಯ ಜನ ಇವತ್ತು ಅತ್ಯಂತ ಗೌರವದಿಂದ ಅವರ ಮನೆ ಮುಂದೆ ಬಂದು ನಿಂತಿದ್ರು. ಹೀಯಾಳಿಸಿದ ಬಾಯಿಗಳೇ ಇವತ್ತು ಅವಳ ಜಯಘೋಷ ಮಾಡ್ತಾ ಇದ್ವು. ಮತ್ತು ಗೋವಿಂದ್ ತನ್ನ ಮಗಳ ಈ ಅಭೂತಪೂರ್ವ ಯಶಸ್ಸನ್ನ ನೋಡಿ ಆ ತಂದೆಯ ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದಬಾಷ್ಪ ಹರಿತಾ ಇತ್ತು. ಆತನ ವರ್ಷಗಳ ಕೂಲಿ ಕೆಲಸದ ಆಯಾಸವೆಲ್ಲ ಆ ಒಂದು ಕ್ಷಣದಲ್ಲಿ ಕರಗಿ ಹೋಗಿತ್ತು. ಸೊ ಈ ಸಂಪೂರ್ಣ ಕಥೆ ನಮಗೆ ಏಕೆ ಮುಖ್ಯವಾಗಿದೆ? ನಾವೆಲ್ಲರೂ ಇದರಿಂದ ಕಲಿಬೇಕಾಗದ್ದು ಏನು? ಈ ಕಥೆ ನಮಗೆ ಸ್ಪಷ್ಟವಾಗಿ ಒಂದು ಪಾಠ ಕಲಿಸುತ್ತೆ. ನಮ್ಮಲ್ಲಿ ಅಚಲವಾದ ನಂಬಿಕೆ ಮತ್ತು ಕಠಿಣ ಪರಿಶ್ರಮ ಎಂದ್ರೆ ಸಮಾಜದ ಯಾವುದೇ ವಿರೋಧವಾಗ್ಲಿ, ಎಷ್ಟೇ ದೊಡ್ಡ ಆರ್ಥಿಕ ಕಷ್ಟಗಳೇ ಆಗ್ಲಿ, ಯಾವುದೂ ಕೂಡ ನಮ್ಮನ್ನು ತಡೆಯಲಾರದು. ಗೋವಿಂದೊಬ್ಬ ಬಡ ಆಟೋ ಚಾಲಕನಾಗಿರ್ಬೋದು, ಆದರೆ ಆತನಿಗೆ ದೊಡ್ಡ ಕನಸು ಕಾಣುವ ಧೈರ್ಯವಿತ್ತು ಮತ್ತು ಆ ಕನಸಿಗಾಗಿ ತನ್ನ ಸರ್ವಸ್ವನ್ನು ತ್ಯಾಗ ಮಾಡೋ ಮನಸ್ಸಿತ್ತು. ರೇಣುಕಾಗೆ ಸೌಲಭ್ಯಗಳಿರಲಿಲ್ಲ, ಆದರೆ ಸಾಧಿಸಬೇಕು ಅನ್ನೋ ಹಸಿವಿತ್ತು. ನಿಮ್ಮ ಗುರಿ ಸ್ಪಷ್ಟವಾಗಿದ್ರೆ ಬಡತನ ಅನ್ನೋದು ಎಂದಿಗೂ ಒಂದು ಅಡ್ಡಿಯಾಗಲೇಬಾರದು. ನಾವು ಇವತ್ತಿನ ಈ ಎಕ್ಸ್ಪ್ಲೈನರ್ ಅನ್ನ ಮುಕ್ತಾಯಗೊಳಿಸುವ ಮುನ್ನ ನಾನು ನಿಮ್ಮೊಂದು ಡೈರೆಕ್ಟ್ ಪ್ರಶ್ನೆ ಕೇಳಲು ಬಯಸ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ನೀವು ಯಾರ ಕನಸಿಗಾಗಿ ಹೋರಾಡಲು ಸಿದ್ಧರಿದ್ದೀರಿ? ಅದು ನಿಮ್ಮದೇ ಸ್ವಂತ ಕನಸಾಗಿರ್ಬೋದು, ನಿಮ್ಮ ಮಕ್ಕಳ ಕನಸಾಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಪಾತ್ರರ ಕನಸಾಗಿರ್ಬೋದು. ಆ ಕನಸನ್ನ ನನಸು ಮಾಡೋಕ್ಕೆ ನೀವು ಗೋವಿಂದ್ ಅವರಂತೆ ತ್ಯಾಗ ಮಾಡಲು ಸಿದ್ಧರಿದ್ದೀರಾ? ರೇಣುಕಾಳಂತೆ 16 ಗಂಟೆ ಶ್ರಮಿಸಲು ಸಿದ್ಧರಿದ್ದೀರಾ? ನಿಮ್ಮ ಉತ್ತರವೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ನಿಮ್ಮೆಲ್ಲರಿಗೂ ಈ ಕತೆ ಸಿಕ್ಕಾಪಟ್ಟೆ ಸ್ಫೂರ್ತಿ ನೀಡಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.